ದ್ರಾಕ್ಷಾರಸವನ್ನಾಗಿ ಮಾಡುವಾಗ ಯೇಸುಪ್ರಭು ಎಷ್ಟು ಬಾನೆಗಳಲ್ಲಿ ನೀರನ್ನು ತುಂಬಿಸಲು ಹೇಳಿದರು? 5, 3, 7, 6. ಯೇಸುಪ್ರಭು ಬೆಟ್ಟದ ಮೇಲೆ ರೂಪಾಂತರವನ್ನು ಹೊಂದಿದಾಗ ಆತನ ಸಂಗಡ ಮಾತನಾಡುತ್ತಾ ಕಾಣಿಸಿಕೊಂಡ ಇಬ್ಬರು ವ್ಯಕ್ತಿಗಳು ಯಾರು? ಮೋಶೆ ಮತ್ತು ಹನೋಕ, ಮೋಶೆ ಮತ್ತು ಎಲೀಷಾ, ಮೋಶೆ ಮತ್ತು ಯೆಹೋಶುವ, ಮೋಶೆ ಮತ್ತು ಎಲಿಯ. ಜಕರಿಯರು ದೇವಾಲಯದಲ್ಲಿ ಧೂಪವನ್ನು ಅರ್ಪಿಸುತ್ತಿದ್ದಾಗ ಆತನಿಗೆ ಕಾಣಿಸಿಕೊಂಡ ದೇವದೂತ ಯಾರು? ಮೀಕಾಯೇಲ, ಗಬ್ರಿಯೇಲ, ಕೆರೂಬಿ, ಸೆರಾಫಿ. ಯೇಸು ಸ್ವಾಮಿಯನ್ನು ನೋಡಲು ಜಕ್ಕಾಯರು ಯಾವ ಮರವನ್ನು ಹತ್ತಿದರು? ಆಲೀವ್ ಮರ, ಓಕ್ ಮರ, ಆಲದ ಮರ, ದೇವದಾರು ವೃಕ್ಷ. ಯೇಸು ಪ್ರಭು ಈ ಮಾತುಗಳನ್ನು ಯಾರಿಗೆ ಹೇಳಿದರು? ಈ ಹೊತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವಿ. ತನ್ನ ಸಂಗಡ ಶಿಲುಬೆಯಲ್ಲಿದ್ದ ಒಬ್ಬ ಕಳ್ಳನಿಗೆ, ಪಿಲಾತನಿಗೆ, ನಿಕೋದೇಮನಿಗೆ, ಪೇತ್ರನಿಗೆ. ಯೇಸು ಪ್ರಭು ತನ್ನ ಶಿಷ್ಯರಿಗೆ ನೀಡಿದ ಕೊನೆಯ ಆಜ್ಞೆ ಯಾವುದು? ಮತ್ತೆ ತಪ್ಪನ್ನು ಮಾಡಬೇಡಿರಿ, ಯಾವಾಗಲೂ ಪ್ರಸಿದ್ಧಿಪಡಿಸಿ, ಎಲ್ಲಾ ದೇಶಗಳಿಗೆ ಹೋಗಿ ಶಿಷ್ಯರನ್ನಾಗಿ ಮಾಡಿ. ಮನೆಗೆ ಹೋಗಿರಿ ಮತ್ತು ಏನು ಮಾಡಬೇಡಿರಿ. ಯಾರ ಅತ್ತೆಯನ್ನು ಯೇಸು ಪ್ರಭು ಜ್ವರದಿಂದ ವಾಸಿ ಮಾಡಿದರು? ಪೇತ್ರ, ಯಾಕೋಬ, ಯೋಹಾನ, ಫಿಲಿಪ್ಪಿ. ಯಾವ ಊರಿನಲ್ಲಿ ಯೇಸುಪ್ರಭು ನೀರನ್ನು ದ್ರಾಕ್ಷಾರಸವನ್ನಾಗಿ ಪರಿವರ್ತಿಸಿದರು? ಯೆರೂಸಲೇಮ್, ನಜರೇತು, ಯೂದಾಯ, ಗಲಿಲಾಯದ ಕಾನಾ. ಯೇಸುಪ್ರಭುವನ್ನು ಯೆಹೂದ್ಯರ ಮಹಾಯಾಜಕರಿಗೆ ಮತ್ತು ಫರಿಸಾಯರಿಗೆ ಹಿಡಿದುಕೊಟ್ಟವರು ಯಾರು? ಪೇತ್ರ, ಇಸ್ಕರಿಯೋತ, ಯೂದ, ಯೋಹಾನ, ಯಾಕೋಬ. ಯೆರೂಸಲೇಮಿನಲ್ಲಿರುವ ಕುರಿ ಅಗಸೆ ಬಾಗಿಲ ಬಳಿ ಇರುವ ಕೊಳದ ಹತ್ತಿರ ಬಿದ್ದಿದ್ದ ಒಬ್ಬ ರೋಗಿಯನ್ನು ಯೇಸು ಪ್ರಭು ವಾಸಿ ಮಾಡಿದರು. ಅವನು ಎಷ್ಟು ವರ್ಷಗಳಿಂದ ಅಲ್ಲಿ ಬಿದ್ದಿದ್ದನು? 35 ವರ್ಷ, 42 ವರ್ಷ, 38 ವರ್ಷ, 40 ವರ್ಷ.